ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ಪರ್ಧಾರ್ಥಿಗಳಿಗೆ ಏನಪ್ಪಾ ಅಂದ್ರೆ ಈಗ ನೋಟಿಫಿಕೇಶನ್ ಪರ್ವ ಹಬ್ಬನೇ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸ್ಪರ್ಧಾರ್ಥಿಗಳಿಗೆ ಯಾವೆಲ್ಲ ಪುಸ್ತಕಗಳನ್ನ ಓದ್ಬೇಕು, ನಾನು ಇಲ್ಲ ಯಾವುದನ್ನ ಏನು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಓದಬೇಕು ಅನ್ನೋದು ಅವರಲ್ಲೇ ಗೊಂದಲಗಳ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ಯಾವ ಸ್ಪರ್ಧಾರ್ಥಿಗಳು ಯಾವುದಕ್ಕೆ ಓದಬೇಕು, ನೀವು ಯಾವುದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ರೆ ನೀವು ಸಕ್ಸಸ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಸ್ಪರ್ಧಾರ್ಥಿಗಳೇ. ಹಾಗೆ ಇವತ್ತು ಏನಪ್ಪಾ ಅಂದ್ರೆ ನಾನು ಕನ್ನಡ ವ್ಯಾಕರಣವನ್ನ ನಾನು ಗ್ರೂಪ್ ಸಿ ಗೆ ಆಗಿರಬಹುದು ಅಥವಾ SDA ಮತ್ತೆ FDA ಗೆ ಆಗಿರಬಹುದು ನಾನು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗೆ ಏನಪ್ಪಾ ಅಂದ್ರೆ ಕರ್ನಾಟಕ ಹಿಸ್ಟ್ರಿ ಮತ್ತೆ ಇಂಡಿಯನ್ ಹಿಸ್ಟ್ರಿನೂ ಮಾಡ್ತಾ ಇದ್ದೀನಲ್ವಾ. ಅದೇ ರೀತಿ ಇವತ್ತೇನಪ್ಪಾ ಅಂದ್ರೆ ನಾನೇ ಬರೆದಿರುವ ಪುಸ್ತಕದ ಏನು 2.2 ಅಂದ್ರೆ ಅದರಲ್ಲಿ ನಾಮಪದ ಮತ್ತೆ ಕ್ರಿಯಾಪದಗಳು ಬರುತ್ತಲ್ವಾ, ಅದರ ರಿಲೇಟೆಡ್ ಆಗಿ ನಾನು ನೋಡಿ ಈ ಪುಸ್ತಕದಲ್ಲಿ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಏನಿದೆಯಲ್ಲ, ಈ ಪುಸ್ತಕದಲ್ಲಿ ಯಥಾವತ್ತಾಗಿ ಏನ್ ಬರೆದಿದ್ದೀನೋ ಅದನ್ನ PPT ಸ್ಲೈಡ್ ಮುಖಾಂತರ ಕೊಡ್ತಾ ಇದೀನಿ. ಇದನ್ನ ನಾನು ನಿಮ್ಗೆ ಅರ್ಥಗರ್ಭಿತವಾಗಿ ಅರ್ಥ ಮಾಡಿಸೋದು ನನ್ನ ಕೆಲಸ ಆಗಿದೆ. ಆ ಕಾರಣದಿಂದ ಯಾರೆಲ್ಲ ನೋಡ್ತಾ ಇದ್ದೀರ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅರ್ಥ ಆಯ್ತಾ? ಗ್ರೂಪ್ ಸಿ ಗೆ ನಾನು ಬರ್ದಿರುವ ನೋಡಿ, ಇಲ್ಲಿ ನಾನು PPT ಫಸ್ಟ್ ಸ್ಲೈಡ್ ಅಲ್ಲಿ ಇದೆಯಲ್ಲ, ಕನ್ನಡ ವ್ಯಾಕರಣ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ಮತ್ತೆ ಕರ್ನಾಟಕ ಹಿಸ್ಟ್ರಿ ಮಾಸ್ಟರ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಸ್ಪರ್ಧಾರ್ಥಿಗಳೇ, ನಾನು ಓಪನ್ ಚಾಲೆಂಜ್ ಆಗ್ತಾ ಇದೀನಿ. ನೀವು 200 ಮಾರ್ಕ್ಸ್ಗೆ ನನ್ನ ಪುಸ್ತಕಗಳನ್ನ ಈ ಮೂರನ್ನ ಓದಿದ್ರೆ ನೀವು 65 ಸ್ಕೋರ್ ಮಾಡೋದಂತೂ 100% ಸ್ಪರ್ಧಾರ್ಥಿಗಳೇ. ಇದು ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತಾ ಇದೀನಿ. ಯಾಕಂದ್ರೆ ಕರ್ನಾಟಕದ ನಂಬರ್ 1 ಪುಸ್ತಕಗಳು ಅನ್ಸ್ಕೊಂಡಿದೆ. ಸಾಕಷ್ಟು ಏನು ಇತ್ತೀಚೆಗೆ ಬರುತ್ತಿರುವ ಎಲ್ಲದರಲ್ಲೂ ಕ್ವಶನ್ಸ್ ತುಂಬಾ ಏನು ಒಂದು 15 ಕ್ವಶನ್ ಕೇಳಿದ್ರೆ 14 ಅಥವಾ 13 ಕ್ವಶನ್ಸ್ ಬರ್ತಾ ಇದೆ. ಆ ಕಾರಣದಿಂದ ಈ ಪುಸ್ತಕಗಳನ್ನ ರಾಜ್ಯದಂತ ಎಲ್ಲಾ ಸ್ಪರ್ಧಾರ್ಥಿಗಳು ಮೆಚ್ಕೊಂಡಿದ್ದಾರೆ. ಮತ್ತೆ ತುಂಬಾ ಕಂಟೆಂಟ್ ಓರಿಯೆಂಟ್ ಇದೆ ಅಂತ ನನಗೆ ಫೀಡ್ಬ್ಯಾಕ್ ಸಿಕ್ಕಿರೋ ಕಾರಣದಿಂದ ನಾನೀಗ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಇವತ್ತು ಏನಪ್ಪಾ ಅಂದ್ರೆ ಕನ್ನಡದ 2ನೇ ಚಾಪ್ಟರ್ ಆದಂತಹ ನಾಮಪದ ಮತ್ತು ಕ್ರಿಯಾಪದಗಳಲ್ಲಿ ಆಲ್ರೆಡಿ ನಾವು ನಾಮಪದಗಳು ಕಂಪ್ಲೀಟ್ ಮಾಡಿ ಕ್ರಿಯಾಪದಗಳು ಮಾಡಿದ್ವಿ. ಈಗ ಕಾಲಸೂಚಕ ಪ್ರತ್ಯಯ ಮತ್ತು ಹಾಗೆ ಕ್ರಿಯಾಪದದ ವಿಧಗಳನ್ನ ನಾವು ತಿಳ್ಕೊಳ್ಳೋಣ. ಈಗೇನು ನೋಟಿಫಿಕೇಶನ್ ಆಗಿದೆಯಲ್ಲ, ಅದರ ರಿಲೇಟೆಡ್ ಆಗಿ ನಾನು ವಿಡಿಯೋಸ್ ಮಾಡ್ತೀನಿ. ಯಾವ ರೀತಿ ಓದಬೇಕು ಏನಾದ್ರ ಬಗ್ಗೆನೂ ಮಾಡ್ತೀನಿ. ಬಟ್ ಈಗ ನಾವೇನ್ ಮಾಡೋಣ ಅಂದ್ರೆ ಕನ್ನಡ ವ್ಯಾಕರಣದಲ್ಲಿ 2.2 ಅಂದ್ರೆ ಕಾಲಸೂಚಕ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಸ್ಪರ್ಧಾರ್ಥಿಗಳೇ. ಈಗ ಕಾಲವನ್ನ ನಾವು 3 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ ಸ್ಪರ್ಧಾರ್ಥಿಗಳೇ. ಒಂದು ಭೂತಕಾಲ, ವರ್ತಮಾನ ಕಾಲ ಮತ್ತೆ ಭವಿಷ್ಯತ್ ಕಾಲ ಅಂತ 3 ವಿಧಗಳಾಗಿ ನಾವು ವಿಂಗಡಿಸ್ಕೊಳ್ತೀವಿ. ನಮ್ಗೆ ಹಿಂದೆ ನಡೆದಿರೋದು, ಪ್ರೆಸೆಂಟ್ ನಡೀತಾ ಇರೋದು, ಮುಂದೆ ನಡೆಯೋದು. ಹಿಂದೆ ನಡೆದಿರೋದನ್ನ ಭೂತಕಾಲ ಅಂತೀವಿ, ಪ್ರೆಸೆಂಟ್ ನಡೀತಾ ಇರೋದನ್ನ ವರ್ತಮಾನ ಕಾಲ ಅಂತೀವಿ, ಫ್ಯೂಚರ್ ಅಲ್ಲಿ ನಡೆಯೋದನ್ನ ಭವಿಷ್ಯತ್ ಕಾಲ ಅಂತ ಕರಿತೀವಿ ಸ್ಪರ್ಧಾರ್ಥಿಗಳೇ. ಈಗ ನೋಡೋಣ, ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ಭೂತಕಾಲ, ಕನ್ನಡದಲ್ಲಿ ಭೂತಕಾಲವನ್ನು ದ ಎಂಬ ಪ್ರತ್ಯಯದಿಂದ ಸಾಧಿಸಲಾಗುತ್ತೆ, ಅಂದ್ರೆ ಹೇಳಲಾಗುತ್ತೆ, ಅಂದ್ರೆ ಮುಗಿದೋಗಿದೆ ಅನ್ನೋದನ್ನ ತಿಳಿಸೋದಕ್ಕೆ ದ ಎಂಬ ಪ್ರತ್ಯಯವನ್ನ ನಾವು ಯೂಸ್ ಮಾಡ್ತೀವಿ ಸ್ಪರ್ಧಾರ್ಥಿಗಳೇ. ಹಳೆಗನ್ನಡ ಮತ್ತೆ ಹೊಸಗನ್ನಡದಲ್ಲಿ ಇದು ಏಕರೂಪವಾಗಿರುತ್ತೆ. ಅಂದ್ರೆ ಹಳೆಗನ್ನಡದಲ್ಲೂ ಸೇಮ್ ಇರುತ್ತೆ, ದ ಇಂದನೇ ಕಂಪ್ಲೀಟ್ ಆಗುತ್ತೆ, ಮತ್ತೆ ಹೊಸಗನ್ನಡದಲ್ಲೂ ದ ಇಂದನೇ ಕಂಪ್ಲೀಟ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಫಾರ್ ಎಕ್ಸಾಂಪಲ್ ಉದಾಹರಣೆ ನೋಡೋಣ. ಮಾಡಿದಂ ನೋಡಿ, ದಮ್ ದ ಇಂದನೇ ಕಂಪ್ಲೀಟ್ ಆಗಿದೆ. ಹಾಗೆ ಮಾಡಿದನು ದ ಇಂದನೇ ಕಂಪ್ಲೀಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಅಂದ್ರೆ ಒಂದು ವರ್ಡ್ ಅಲ್ಲಿ ಬಂದು ದ ಎಂಬ ಪದ ಇರಬೇಕು. ಮಾಡಿದನು, ಏನು ಓದನು, ಇವೆಲ್ಲ ದ ಇಂದ ಕಂಪ್ಲೀಟ್ ಆಗುತ್ತಲ್ಲ. ಆ ಕಾರಣದಿಂದ ಇದನ್ನ ಭೂತ ಕಾಲದ ಸೂಚಕ ಅಂತ ಕರಿತೀವಿ ದಾವನ್ನ. ನೆಕ್ಸ್ಟ್ ವರ್ತಮಾನ ಕಾಲ, ಪ್ರೆಸೆಂಟ್ ಏನ್ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹಳೆಗನ್ನಡದಲ್ಲಿ ದಪ ಎಂತಲೂ ಹೊಸಗನ್ನಡದಲ್ಲಿ ಉತ್ತ ಎಂಬುದನ್ನು ಇದರ ಪ್ರತ್ಯಯವಾಗಿದೆ. ಅಂದ್ರೆ ವರ್ತಮಾನ ಕಾಲದಲ್ಲಿ ಹಳೆಗನ್ನಡದಲ್ಲಿ ದಪ ಅಂತ ಕಂಪ್ಲೀಟ್ ಆಗುತ್ತೆ ಒಂದು ಸೆಂಟೆನ್ಸು, ಹಾಗೆ ಉತ್ತ ಅಂತ ಏನು ಈಗ ಹೊಸಗನ್ನಡದಲ್ಲಿ ಕಂಪ್ಲೀಟ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಉದಾಹರಣೆಗೆ ಮಾಡಿದಂ, ದಮ್ ನೋಡಿ, ದಮ್ ಮಾಡಿದಂ ಅಂತ ಕರೀತಾರೆ. ಹಾಗೆ ಉತ್ತ ಮಾಡುತ್ತಾನೆ, ಮಾಡು ತ ಉತ್ತ ಬಂತ ಇಲ್ಲಿ ಮಾಡುತ್ತಾನೆ. ಹಾಗೆ ನೋಡಿದಂ, ಹಾಗೆ ನೋಡುತ್ತಾನೆ, ಉತ್ತ ನೋಡುತ್ತಾನೆ, ಬರ್ತಲ್ವಾ ಇಲ್ಲಿ ನೋಡು ಪ್ಲಸ್ ತಾನೆ, ಉತ್ತ ಬರುತ್ತೆ, ಮಿಡ್ಲಲ್ಲಿ ಇದೆ ಉತ್ತ ಬರುತ್ತೆ. ಆ ಕಾರಣದಿಂದ ಏನಪ್ಪಾ ಅಂದ್ರೆ ಇಲ್ಲಿ ಉತ್ತ ಮತ್ತೆ ದಪಂ ಬಂದಾಗ ನೀವು ಕಣ್ಮುಚ್ಕೊಂಡು ನೀವು ವರ್ತಮಾನ ಕಾಲ ಹಾಕ್ಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಹಾಗೆ ಭವಿಷ್ಯತ್ ಕಾಲದಲ್ಲಿ ಹೊಸಗನ್ನಡದಲ್ಲಿಯೂ ಹಾಗೆ ಹಳಗನ್ನಡದಲ್ಲಿಯೂ ವಾ ಎಂಬ ಪದದಿಂದ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೋಡಿ, ಮಾಡುವನು, ನೋಡುವನು. ಸಿ ಫಾರ್ ಎಕ್ಸಾಂಪಲ್, ಹರೀಶನು ವಿಡಿಯೋವನ್ನ ಮಾಡುವನು, ಹರೀಶನು ಕಾಡಿಗೆ ಹೋಗುವನು, ಹರೀಶನು
ಏನು ನಿದ್ದೆಯನ್ನು ಮಾಡುವನು ಇದೆ ನೋಡಿ, ವಾ ಇಂದ ಕಂಪ್ಲೀಟ್ ಆಗುತ್ತಲ್ಲ, ಆ ಕಾರಣದಿಂದ ಭವಿಷ್ಯತ್ ಕಾಲವನ್ನ ವಾ ಎಂಬ ಪ್ರತ್ಯಯದಿಂದ ಕಂಪ್ಲೀಟ್ ಮಾಡಲಾಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ಗೆ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ನನ್ನ ಪುಸ್ತಕದ ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ಕ್ರಿಯಾಪದದ ವಿಧಗಳಾಗಿರ್ಬೋದು ಅಥವಾ ನಾಮಪದಗಳಾಗಿರ್ಬೋದು ಮತ್ತೆ ಲಿಂಗಗಳಾಗಿರಬಹುದು, ಪ್ರತ್ಯಯಗಳಾಗಿರ್ಬೋದು, ಯಾವುದೇ ಒಂದು ಆಗಿರಲಿ ನನ್ನದೇ ಆದ ವಿಶಿಷ್ಟತೆ ಅಂದ್ರೆ ಟೇಬಲ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ಎಲ್ಲರಿಗೂ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ಸ್ಪರ್ಧಾರ್ಥಿಗಳೇ. ನೋಡಿ, ಇಲ್ಲಿ ಕ್ರಿಯಾಪದಗಳನ್ನ ನಾವು 4 ರೀತಿಯಾಗಿ ವಿಂಗಡಿಸಲಾಗಿದೆ. ಕ್ರಿಯಾಪದದ ವಿಧಗಳು ನೋಡಿ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾಪದ ಒಂದಿದೆ, ವಿದ್ಯಾರ್ಥಕ ಕ್ರಿಯಾಪದ ಅಂತ ಇದೆ, ನಿಷೇಧಾರ್ಥಕ ಕ್ರಿಯಾಪದ, ಹಾಗೆ ಸಂಭವನಾರ್ಥಕ ಕ್ರಿಯಾಪದ. ಈಗ ಇದು ನಿಮ್ಮಲ್ಲಿ ಮೈಂಡ್ ಅಲ್ಲಿ ನೆನಪಿದ್ದಾಗ ನಿಮಗೆ ಏನ್ ಮಾಡುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಏನಪ್ಪಾ ಅಂದ್ರೆ ಪ್ರೇರಣಾರ್ಥಕ ಅಂದ್ರೆ ಏನು, ವಿದ್ಯಾರ್ಥಕ ಅಂದ್ರೆ ಏನು, ನಿಷೇಧಾರ್ಥಕ ಅಂದ್ರೆ ಏನು, ಸಂಭವನಾರ್ಥಕ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಮುಂದಿನ ಸ್ಲೈಡ್ ಹೋಗೋಣ. ಇಲ್ಲಿ 4 ಇದೆ, ಅದನ್ನ 4 ಪ್ರತಿಯೊಂದು ಸ್ಲೈಡ್ ಅಲ್ಲೂ ಒಂದೊಂದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಸ್ಪರ್ಧಾರ್ಥಿಗಳೇ. ನೋಡಿ, ಪ್ರೇರಣಾರ್ಥಕ ಕ್ರಿಯಾಪದ ಸಹಜ ಧಾತುಗಳಿಗೆ ಇಸು, ಸು, ಚು ಎಂಬ ಪ್ರತ್ಯಯಗಳು ಸೇರಿದಾಗ ಪ್ರೇರಣಾರ್ಥಕ ಕ್ರಿಯಾಪದಗಳಾಗುತ್ತೆ. ಪ್ರೇರಣೆ ಎಂದರೆ ಇನ್ನೊಬ್ಬನಿಂದ ಕೆಲಸ ಮಾಡಿಸುವಂತ, ಪ್ರೇರಣೆ ಅಂದ್ರೆ ಇನ್ನೊಬ್ಬನಿಂದ ಕೆಲಸ ಮಾಡಿಸುವಂತ ಸ್ನೇಹಿತರೆ, ಓಕೆನಾ. ಫಾರ್ ಎಕ್ಸಾಂಪಲ್ ನೋಡಿ, ತಿನ್ನು ಪ್ಲಸ್ ಇಸು ತಿನ್ನಿಸು, ನಗು ಪ್ಲಸ್ ಇಸು ನಗಿಸು, ನೋಯು ಪ್ಲಸ್ ಇಸು ನೋಯಿಸು, ನವಿಸು, ಭ್ರಮಿಸು, ಗಮನಿಸು. ನೋಡಿ, ಇಲ್ಲಿ ಇಸು ಅನ್ನೋ ಒಂದು ಪ್ರೇರಣೆಯನ್ನ ಅಂದ್ರೆ ಬೇರೆಯೊಬ್ಬರಿಂದ ಕೆಲಸ ಮಾಡಿಸ್ತಾ ಇದ್ದೀವಿ, ಇಸು ಅನ್ನೋ ಪದವನ್ನ ಸೇರಿಸಬೇಕು. ಹಾಗೆ ಬರೆ ಪ್ಲಸ್ ಇಸು ಬರೆಸು ಅಂದ್ರೆ ಇನ್ನೊಬ್ಬರಿಂದ ಮಾಡಿಸುವಂತ ಕೆಲಸಕ್ಕೆ ಏನಂತೀವಿ, ಪ್ರೇರಣಾರ್ಥಕ ಕ್ರಿಯಾಪದಗಳು ಅಂತ ಕರಿತೀವಿ. ಪದೇ ಪದೇ ಹೇಳ್ತಾ ಇರ್ತೀನಿ ಸ್ಪರ್ಧಾರ್ಥಿಗಳೇ, ಪ್ರತಿಯೊಂದು ಲೈನು ವೆರಿ ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಾಗ ಅವ್ನು ಬೇಕಾದ ಎಕ್ಸಾಂಪಲ್ ಕೇಳಿ ನೀವು ಆನ್ಸರ್ ಮಾಡಬಹುದು. ಹಾಗೆ ಸವೆ ಪ್ಲಸ್ ಇಸು ಸವೆಸು, ಬರೆ ಪ್ಲಸ್ ಇಸು ಬರೆಸು, ಈ ರೀತಿ ಬರುತ್ತೆ. ಹಾಗೆ ಈಗ ಚೂಗೆ ಎಕ್ಸಾಂಪಲ್ ನೋಡಿ, ಈಗ ನೆಗಳ್ ಪ್ಲಸ್ ಚು ನೆಗಳ್ಚು, ಪೊರಳ್ ಪ್ಲಸ್ ಚು ಪೊರಳ್ಚು, ಅಲರ್ ಪ್ಲಸ್ ಚು ಅಲರ್ಚು, ಹಗಳ್ ಪ್ಲಸ್ ಚು ಅಗಳ್ಚು. ಅರ್ಥ ಆಯ್ತಾ ಸ್ಪರ್ಧಾರ್ಥಿಗಳ? ಪ್ರೇರಣೆ ಅಂದ್ರೆ ಇನ್ನೊಬ್ಬನಿಂದ ಕೆಲಸ ಮಾಡಿಸೋದು ಅಂತ. ಮುಂದಿನ ಸ್ಲೈಡ್ ಹೋಗೋಣ. ವಿದ್ಯಾರ್ಥಕ ಕ್ರಿಯಾಪದ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ವಿಧಿ ಎಂದರೆ ಮಾಡಬೇಕಾದ ಎಂಬ ಅರ್ಥವನ್ನು ಹೊಂದಿದೆ. ಆಶೀರ್ವಾದ, ಆರೈಕೆ, ಕೋರಿಕೆ, ಆಜ್ಞಾಪನೆ, ಪ್ರಾರ್ಥನೆ, ಅನುಮತಿ ಮುಂತಾದ ಅನೇಕ ಅರ್ಥಗಳು ಹೇಳಲು ಬಳಸುವ ಪದವೇ ವಿದ್ಯಾರ್ಥಕ ಕ್ರಿಯಾಪದ. ಇದನ್ನ ಭವಿಷ್ಯತ್ ಕಾಲದಲ್ಲಿ ಬಳಸುವುದು ಉಂಟು ಸ್ಪರ್ಧಾರ್ಥಿಗಳೇ. ಅರ್ಥ ಆಯ್ತಾ? ಇದು ಈಗ ವಿದ್ಯಾರ್ಥಕ ಪದ ಅಂತ ಕೇಳ್ಬಿಟ್ಟು ಈ ರೀತಿ 4 ಆಶೀರ್ವಾದ, ಆರೈಕೆ, ಕೋರಿಕೆ, ಆಜ್ಞಾಪನೆ, ಪ್ರಾರ್ಥನೆ ಯಾವುದೋ ಒಂದು ಕೊಟ್ಟು ಅಥವಾ ಇದರಲ್ಲಿ ಯಾವುದು ವಿದ್ಯಾರ್ಥಕ ಪದಕ್ಕೆ ಸೇರಿದ್ದಂತ ಕೇಳುತ್ತಾನೆ ಸ್ಪರ್ಧಾರ್ಥಿಗಳೇ. ಹೆಂಗ್ ಬೇಕಾದ್ರೆ ಒಂದು 360 ಆಂಗಲ್ ಅಲ್ಲಿ ಕ್ವಶನ್ ಕೇಳ್ಬೋದು. ನೀವು ಪರ್ಫೆಕ್ಟ್ ಆಗಿ ಕನ್ನಡದಲ್ಲಿ 35ಕ್ಕೆ 30+ ಸ್ಕೋರ್ ಮಾಡಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಆವಾಗಲೇ ನೀವು ಪಾಸಿಬಲ್ ಇರೋದು ಇನ್ನಾಗೋದಕ್ಕೆ. ಆ ಕಾರಣನೇ ಹೇಳ್ತಿರ್ತೀನಿ ಪದೇ ಪದೇ ಅಂತ. ನೋಡಿ, ಇಲ್ಲಿ ನಿಮ್ಗೆ ವ್ಯಕ್ತಿ ಏನು ಪ್ರಥಮ ಪುರುಷದಲ್ಲಿ ಏನ್ ಬರುತ್ತೆ, ಮಧ್ಯಮ ಪುರುಷದಲ್ಲಿ ಏನ್ ಬರುತ್ತೆ, ಉತ್ತಮ ಪುರುಷರಲ್ಲಿ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಆ ಕಾರಣ ನೀವು ನೋಡ್ಕೋಬೇಕು. ಏಕವಚನ, ಬಹುವಚನ, ಏಕವಚನ, ಬಹುವಚನ. ಹಳಗನ್ನಡದಲ್ಲಿ ಏಕವಚನ ಯಾವೆಲ್ಲ ಬರುತ್ತೆ, ಬಹುವಚನ ಯಾವ್ದು ಬರುತ್ತೆ. ಹಾಗೆ ಹೊಸಗನ್ನಡದಲ್ಲಿ ಏಕವಚನ ಯಾವ್ದು ಬರುತ್ತೆ, ಮತ್ತೆ ಹೊಸಗನ್ನಡದಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇರ್ತೀನಿ ಸ್ಪರ್ಧಾರ್ಥಿಗಳೇ. ನೋಡಿ, ಪ್ರಥಮ ಪುರುಷ ಯಾರ್ಯಾರು ಬರ್ತಾರೆ, ಮಧ್ಯಮ ಪುರುಷ ಯಾರು ಬರ್ತಾರೆ, ಉತ್ತಮ ಪುರುಷ ಯಾರು ಬರ್ತಾರೆ ಅನ್ನೋದ್ರ ಬಗ್ಗೆ ನೀವು ಸಂಪೂರ್ಣವಾದ ಮಾಹಿತಿ ಅಂತ ತಿಳ್ಕೋಬೇಕಾಗುತ್ತೆ. ಇಲ್ಲಿ ಪ್ರಥಮ ಪುರುಷ ಯಾರು ಬರ್ತಾರೆ ಅಂದ್ರೆ ನಿಮಗೆ ನೋಡಿ ಹೇಳ್ತೀನಿ. ಅದನ್ನ ನಾನು ಅಲ್ಲಿ ಮುಂದಿನ ಸ್ಲೈಡ್ ಅಲ್ಲಿ ಇಲ್ಲಿ ಹೇಳೋದು ಬೇಡ ಅಂತ ಹೇಳಿ ಇದಕ್ಕೆ ತಗೊಂಡಿದ್ದೀನಿ. ಪ್ರಥಮ ಪುರುಷ ಯಾರ್ಯಾರು ಬರ್ತಾರೆ ಅಂದ್ರೆ ಅವನು, ಅವಳು, ಅದು ಬರುತ್ತೆ. ಓಕೆನಾ. ಮಾಡು ಪ್ಲಸ್ ಅಲ್ಲಿ, ಮಾಡಲಿ, ಇದು ಏಕವಚನ ಆಗುತ್ತೆ. ಬಹುವಚನ ಏನು, ಅವನು ಇರೋದೇನಾಗುತ್ತೆ, ಅವರು ಆಗುತ್ತಾರೆ ಬಹುವಚನ. ಏಕವಚನ ಅವನು ಆದ್ರೆ ಬಹುವಚನ ಅವರು ಆಗ್ತಾರೆ. ಮಾಡು ಪ್ಲಸ್ ಅಲ್ಲಿ ಮಾಡಲಿ ಆಗುತ್ತೆ. ಇಲ್ಲಿ ಕೇಳ್ತಾನೆ ಸ್ಪರ್ಧಾರ್ಥಿಗಳೇ, ಏನು ಪ್ರಥಮ ಪುರುಷ ಯಾರು, ಮಧ್ಯಮ ಪುರುಷ ಯಾರು, ಉತ್ತಮ ಪುರುಷ ಯಾರು ಅಂತ ಕೇಳ್ತಾರೆ. ಇಲ್ಲಿ ನೋಡಿ, ಪ್ರಥಮ ಪುರುಷನು ಅವನು, ಅವಳು, ಅದು ಬರುತ್ತೆ. ಅದೇ ಅವನು ಪ್ರಥಮ ಪುರುಷ ಏಕವಚನ ಕೇಳಿದಾಗ ಇದು ಬರಿಬೇಕಾಗುತ್ತೆ. ಪ್ರಥಮ ಪುರುಷ ಬಹುವಚನ ಕೇಳಿದ್ರೆ ಅವರು, ಅವು, ಅದು ಏನು ಅವು ಬರುತ್ತೆ. ಅರ್ಥ ಆಯ್ತಾ? ಹಾಗೆ ಮಧ್ಯಮ ಪುರುಷ ಅಂದ್ರೆ ನೀನು, ಅದೇ ಬಹುವಚನ ನೀವು. ಉತ್ತಮ ಪುರುಷದಲ್ಲಿ ನಾನು, ನಾವು ಅಂತ ಬರುತ್ತೆ. ಇದನ್ನ ಯಾರೆಲ್ಲ ನೀವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಿರೋ ಆಗ ಮಾತ್ರ ನಿಮ್ಗೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಪ್ರಥಮ ಪುರುಷ ಅವನು, ಮಾಡು ಪ್ಲಸ್ ಅಲ್ಲಿ ಮಾಡಲಿ, ಅವರು, ಮಾಡು ಪ್ಲಸ್ ಅಲ್ಲಿ ಮಾಡಲಿ. ಹಾಗೆ ಪ್ರಥಮ ಪುರುಷ ಅವಳು,
ಮಾಡು ಪ್ಲಸ್ ಅಲ್ಲಿ ಮಾಡಲಿ ಅವರು ಪ್ಲಸ್ ಅವರು ಏನು ಬಹುವಚನ ಆಗುತ್ತೆ, ಮಾಡು ಪ್ಲಸ್ ಅಲ್ಲಿ ಮಾಡಲಿ ಆಗುತ್ತೆ. ಅದು ಮಾಡು ಪ್ಲಸ್ ಅಲ್ಲಿ ಮಾಡಲಿ ಅವು ಬಹುವಚನ ಮಾಡು ಪ್ಲಸ್ ಅಲ್ಲಿ ಮಾಡಲಿ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ಯಾರೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ ಅವ್ರು ಮಾತ್ರ ಎಕ್ಸಾಮ್ ಅಲ್ಲಿ ಮಾಡಕ್ಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಕಾನ್ಸೆಪ್ಟ್ ಬೇಸ್ಡ್ ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂದ್ರೆ ನೀವು ಯಾವ ರೀತಿ ಎಕ್ಸಾಮ್ ಅನ್ನ ಟ್ಯಾಕಲ್ ಮಾಡ್ತೀರಾ. ಅದಕ್ಕೆ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಂದ್ರೆ ಪ್ರಥಮ ಪುರುಷರು ಯಾರು ಬರ್ತಾರೆ, ಮಧ್ಯಮ ಪುರುಷರು ಯಾರು ಬರ್ತಾರೆ, ಉತ್ತಮ ಪುರುಷರು ಯಾರು ಬರ್ತಾರೆ, ಅದು ಏಕವಚನ ಹೆಂಗ್ ಬಳಸ್ತೀರಿ ಮತ್ತೆ ಬಹುವಚನ ಹೆಂಗ್ ಬಳಸ್ತೀರಿ, ಏಕವಚನದಲ್ಲಿ ಯಾರ್ಯಾರು ಬರ್ತಾರೆ, ಏನೋ ಯಾವ ರೀತಿ ಬರುತ್ತೆ ನಾವು ಪ್ರೊನೌನ್ಸ್ ಮಾಡೋದು, ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಸಿಂಗುಲರ್ ಹೆಂಗೆ, ಫ್ಲೂರಲ್ ಹೆಂಗೆ, ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ಎಕ್ಸಾಮ್ ಟ್ಯಾಕಲ್ ಮಾಡಕ್ಕಾಗುತ್ತೆ ಸ್ಪರ್ಧಾರ್ಥಿಗಳು. ಈಗ ನೋಡಿ ಮಧ್ಯಮ ಪುರುಷ ನೀನು, ಓಕೆ, ಇದು ಮಾಡು ಪ್ಲಸ್ ಅಲ್ಲಿ ಮಾಡಲಿ ಏಕವಚನ ಆಗುತ್ತದೆ. ಮಾಡು ಪ್ಲಸ್ ಅಲ್ಲಿ ಮಾಡು, ಓಕೆನಾ. ನೀವು ಪ್ಲಸ್ ಇರಿ ಮಾಡಿರಿ. ನಾನು ಉತ್ತಮ ಪುರುಷ, ನಾನು ಮಾಡು ಪ್ಲಸ್ ಗೆ ಮಾಡುವೆ. ನಾವು ಮಾಡು ಪ್ಲಸ್ ಮಾಡುವ, ಇದು ಬಹುವಚನ. ಹಾಗೆ ಮಾಡು ಪ್ಲಸ್ ಓಣ ಮಾಡೋಣ, ಈ ರೀತಿ ಬರುತ್ತೆ ಸ್ಪರ್ಧಾರ್ಥಿಗಳೇ. ಪ್ರತಿಯೊಂದನ್ನ ನೀವು ಏನು ಕಾನ್ಸೆಪ್ಟ್ ಅನ್ನ ಕ್ಲಾರಿಟಿ ಮಾಡಿಕೊಂಡು ನೀವು ಓದ್ಬೇಕಾಗುತ್ತೆ. ಮುಂದಿನ ಸ್ಲೈಡ್ ಹೋಗೋಣ ಸ್ಪರ್ಧಾರ್ಥಿಗಳ. ನೋಡಿ ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆಯು ನಡೆಯುವ ಸಂದರ್ಭದಲ್ಲಿ ಸಂಶಯ, ಊಹೆ ತೋರುವಾಗ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯ ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಆಗುತ್ತವೆ. ಫಾರ್ ಎಕ್ಸಾಂಪಲ್, ಅವನು ನಾಳೆ ಪರೀಕ್ಷೆಗೆ ಹೋದಾನು, ಅವನು ನಾಳೆ ಪರೀಕ್ಷೆಗೆ ಹೋಗುವನು ಅನ್ನೋದು ಒಂದು ಸಂಭಾವನೆ, ಆಗಬಹುದು ಆಗದೆ ಇರಬಹುದು ಅನ್ನೋದನ್ನ ಹೇಳ್ಕೊಳ್ಳೋದು. ನೋಡಿ ಸಹನ ತಿಂಡಿಯನ್ನು ತಿಂದಾಳು, ತಿನ್ಬಹುದು ತಿಂದೇ ಇರ್ಬೋದು, ಅದನ್ನ ಹೇಳೋದು ನಾವು. ನೋಡಿ ಎಲ್ಲಾ ಧಾತುಗಳಿಗೆ ಏಕವಚನದಲ್ಲಿ ಅನು, ಅಳು, ಇತು, ಇಯೆ, ಏನು ಈ ಪದಗಳು ಸೇರಿಸಿದಾಗ ಏನಾಗುತ್ತೆ ಸಂಭವನಾರ್ಥಕ ಕ್ರಿಯಾಪದಗಳಾಗುತ್ತೆ ಸ್ಪರ್ಧತೆ. ಅದೇ ಬಹುವಚನದಲ್ಲಿ ಓದಾರು, ಅವ್ರು ಓದಾರು, ಅವು ಓದಾವು, ಏನು ದನಗಳು ಓದಾವು, ದನಗಳು ನಾಳೆ ಕಾಡಿಗೆ ಓದಾವು, ಇರಿ, ಇವು ಆಖ್ಯಾತ ಪ್ರತ್ಯಯಗಳು ಸೇರುತ್ತೆ ಸ್ಪರ್ಧಾರ್ಥಿಗಳೇ. ನೋಡಿ ಇದರಲ್ಲೂ ಅಷ್ಟೇ, ಏನಪ್ಪಾ ಅಂದ್ರೆ ಧಾತು ಪ್ಲಸ್ ಆಖ್ಯಾತ ಪ್ರತ್ಯಯ ಎರಡು ಸೇರ್ಬೇಕು. ಪ್ರಥಮ ಪುರುಷರು, ಮಧ್ಯಮ ಪುರುಷ, ಉತ್ತಮ ಪುರುಷ. ಪ್ರಥಮ ಪುರುಷ ಯಾರೆಲ್ಲ ಬರ್ತಾರೆ ಕ್ವಶನ್ ಕೇಳ್ತಾನೆ. ಪ್ರಥಮ ಪುರುಷ ಈ ಕೆಳಗಿನವುಗಳಲ್ಲಿ ಯಾವುವು ಅಂತ ಕೇಳ್ಬೋದು, ಅಥವಾ ಯಾವುದು ಅಲ್ಲ ಅಂತ ಕೇಳ್ಬೋದು. ಪ್ರಥಮ ಪುರುಷ ಅವನು, ಅವಳು, ಅದು ಕೊಟ್ಟು ಇನ್ನೊಂದು ಯಾವುದೋ ಒಂದು ಮತ್ತೆ ನಾನು ಅಂತ ಕೇಳಿರ್ತದೆ. ಇದರಲ್ಲಿ ಯಾವುದು ಪ್ರಥಮ ಪುರುಷ ಅಲ್ಲ ಅಂತ ಕೇಳಬಹುದು. ಅವನು ಹೆಂಗಾದ್ರೂ ಕ್ವಶನ್ ಕೇಳ್ಕೊಳ್ಳಿ, ನಿಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಸಂಭವನಾರ್ಥಕ ಕ್ರಿಯಾಪದ ಅಂದ್ರೆ ಏನು, ವಿದ್ಯಾರ್ಥಕ ಕ್ರಿಯಾಪದ ಅಂದ್ರೆ ಏನು, ಪ್ರತಿಯೊಂದು ಮಾಹಿತಿ ನಿಮಗೆ ಗೊತ್ತಿದ್ದಾಗ ಮಾತ್ರ ನೀವು ಆನ್ಸರ್ ಮಾಡಕ್ಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಇವು ನೋಡಿದ್ದೀರಿ ನೀವು, ಏನಪ್ಪಾ ಅಂದ್ರೆ ಏಕವಚನದಲ್ಲಿ ಯಾವ ರೀತಿ ಅವನು ಏಕವಚನ, ಅವರು ಬಹುವಚನ, ಅವಳು ಏಕವಚನ, ಅವರು ಬಹುವಚನ, ಅದು ಏನು ಏಕವಚನ, ಅವು ಬಹುವಚನ. ಈ ರೀತಿ ನೀವು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಾಗ ಮಾತ್ರ ನೀವು ಏನು ಯಾವುದೇ ರೀತಿ ಕ್ವಶನ್ ಕೇಳಿ ಅವ್ನು ಮಾಡಬಹುದು ಸ್ಪರ್ಧಾರ್ಥಿಗಳು. ಏಕವಚನದಲ್ಲಿ ಏನಾದ್ರೆ ಹೆಂಗೆ ಪ್ರೊನೌನ್ಸ್ ಆಗುತ್ತೆ, ಹಾಗೆ ಬಹುವಚನದಲ್ಲಿ ಯಾವ ರೀತಿ ಕರೀತಾರೆ. ಈಗ ಗುರು ಬಂದು ಗುರುಗಳು, ಓಕೆ, ಅವನು ಅವರು, ಈ ರೀತಿ ಸಿಂಗುಲರ್ ಮತ್ತೆ ಫ್ಲೂರಲ್. ಇದನ್ನ ನೀವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ, ನೋಡ್ಕೋಬೇಕಾಗುತ್ತೆ ಯಾವ ರೀತಿ ಉಚ್ಚಾರಣೆ ಮಾಡ್ತಾರಂತ. ಹಾಗೆ ಈಗ ನೋಡಿ ಸ್ಪರ್ಧಾರ್ಥಿಗಳೇ, ಏನು ಕಾಲಸೂಚಕ ಪ್ರತ್ಯಯಗಳ ರಿಲೇಟೆಡ್ ಆಗಿ ಒಂದು 5 ಕ್ವಶನ್ ಅನ್ನು ತಗೊಂಡಿದ್ದೀನಿ. ಧಾತುಗಳಿಗೆ ಸೇರಿಕೊಳ್ಳುವ ಕಾಲಸೂಚಕ ಪ್ರತ್ಯಯಗಳು ಒಟ್ಟು ಎಷ್ಟು ಅಂತ ಇದೆ. ಅವನು ಕೇಳಿದರೆ 2, 3, 4, 5. ಕಾಲ ಅಂದ್ರೆ ಏನಪ್ಪಾ, ಕಾಲಸೂಚಕ ಪ್ರತ್ಯಯಗಳಲ್ಲಿ 3 ಭಾಗಗಳನ್ನು ನಾವು ವಿಂಗಡಣೆ ಮಾಡ್ಕೊಳ್ತೀವಿ. ಯಾವಪ್ಪ ಅಂದ್ರೆ ವರ್ತಮಾನ, ನೋಡಿ ಭೂತ, ವರ್ತಮಾನ ಮತ್ತೆ ಭವಿಷ್ಯತ್ತು ಇಲ್ಲಿದೆಯಲ್ಲ, ಈ 3. ಇದನ್ನೇ ಯಾವ ರೀತಿ ನೋಡಿ ಕ್ವಶನ್ ಕೇಳಿದಾನೆ ಅಂತ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ಧಾತುವು ಪಡೆಯುವ ಕಾಲರೂಪ ಯಾವುದು? ನಾನು ಅಲ್ಲಿ ಹೇಳಿದೆ, ಹಳೆಗನ್ನಡ ಆಗಿರಬಹುದು ಮತ್ತೆ ಹೊಸಗನ್ನಡದಲ್ಲಾಗಿರ್ಬೋದು. ವಾ ಅಂತ ಸೇರಿದಾಗ ಭವಿಷ್ಯತ್ ಕಾಲ ಆಗುತ್ತೆ ಅಂತ ಹೇಳಿದೆ. ಅದೇ ಕ್ವಶನ್ ಇಲ್ಲಿದೆ ನೋಡಿ ಸ್ಪರ್ಧಾರ್ಥಿಗಳೇ. ವ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ಧಾತುವು ಪಡೆಯುವ ಕಾಲರೂಪ ಯಾವುದು ಅಂದ್ರೆ ಭವಿಷ್ಯತ್ ಕಾಲ. ಅಲ್ಲಿ ಹೇಳಿದ್ದೆ ಅದೇ ರೀತಿ ನೋಡಿ. ಧಾತುವಿಗೆ ಉ ಪ್ರತ್ಯಯ ಸೇರಿದಾಗ ಅದು ಮುಂದಿನ ಕಾಲವನ್ನು ಸೂಚಿಸುತ್ತದೆ. ಮಾಡು ಪ್ಲಸ್ ವ ಪ್ಲಸ್ ಅನು, ಮಾಡುವನು, ವನು
ಅರ್ಥ ಆಯ್ತಾ? ವಾ ಅನ್ನೋ ಪದ ಬಂದಿದೆ, ಆ ಕಾರಣದಿಂದ ಇದು ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ ಸ್ಪರ್ಧಾರ್ಥಿಗಳು. ಹಾಗೆ ಮಾಡಿದನು ಎಂಬ ಕ್ರಿಯಾರೂಪದಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು? ಇಲ್ಲಿ ಉತ್ತ ಅಂತ ಇದೆ, ವ ಅಂತ ಇದೆ, ದ ಅಂತ ಇದೆ, ಅಲಿಕೆ ಅಂತ ಇದೆ, ದ ಅಥವಾ ದ. ಮಾಡು ಧಾತು ಆದ್ರೆ ದ ಕಾಲಸೂಚಕ ಪ್ರತ್ಯಯ ಆಗ್ತದೆ. ಅನು ಅನ್ನೋದು ಬಂದು ಆಖ್ಯಾತ ಪ್ರತ್ಯಯ ಆಗುತ್ತೆ. ಅದಕ್ಕೆ ಮಾಡಿದನು ಇದು ಭೂತಕಾಲವನ್ನ ಸೂಚಿಸುತ್ತೆ. ದ ಅಥವಾ ದಪಂ ಅಂತ ಹೇಳಿದೆ ಹಿಂದೆ ಸ್ಲೈಡ್ ಅಲ್ಲಿ. ಆ ಕಾರಣದಿಂದ ಕಾಲಸೂಚಕ ಮಾಡಿದನು ಎಂಬ ಕ್ರಿಯಾಪದದಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದಿದೆ ಅಂದ್ರೆ ದ ಅನ್ನೋದು ಇದೆ. ಹಾಗೆ ಮುಂದಿನ ಸ್ಲೈಡ್ ನೋಡೋಣ. ವರ್ತಮಾನದ ಕಾಲದ ಸೂಚಕ ಪ್ರತ್ಯಯವನ್ನು ಗುರುತಿಸಿ. ವರ್ತಮಾನ ಯಾವ್ದು ಹೇಳಿ ಸ್ಪರ್ಧಾರ್ಥಿಗಳೇ? ಇಲ್ಲಿ ಉತ್ತ ನಡಿ, ಅಲ್ಲಿ ಉತ್ ಪ್ಲಸ್ ಉತ್ತ ಅಂತ ಇದೆಯಲ್ಲ, ನಾನು ಹಿಂದೆ ಪ್ರೀವಿಯಸ್ ಅಲ್ಲಿ ಹೇಳಿದೆ, ಅದೇ ಕ್ವಶನ್ಗಳು ಇಲ್ಲಿದಾವೆ ನೋಡಿ. ಉತ್ತ ದ ವ ಈ ಕ್ರಿಯೆ ಈಗ ನಡೆಯುತ್ತಿರೋದನ್ನು ತೋರಿಸಲು ಪ್ರೆಸೆಂಟ್ ನಾನು ಏನ್ ಮಾಡ್ತಾನೆ ತೋರಿಸೋದನ್ನ ಉತ್ತ ಅಥವಾ ಉತ್ತ ಏನೋ ಪ್ರತ್ಯಯವನ್ನ ಸೂಚಿಸೋದು. ಎಕ್ಸಾಂಪಲ್ ಓದು ಪ್ಲಸ್ ಉತ್ತ ಪ್ಲಸ್ ಅನೆ, ಓದುತ್ತಾನೆ. ಪ್ರೆಸೆಂಟ್ ತಾನೇ ಉತ್ತ ಬರಬೇಕು. ಅರ್ಥ ಆಯ್ತಾ? ಪ್ರತಿಯೊಂದು ಸ್ಲೈಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಅವನು ಒಳಗೆ ಊಟ ಮಾಡುವನು, ಇದು ಭವಿಷ್ಯತ್ ಕಾಲ ವಾಕ್ಯವನ್ನು ವರ್ತಮಾನಕ್ಕೆ ಬಳಸಿದಾಗ ಏನಾಗುತ್ತದೆ? ಅವನು ಒಳಗೆ ಊಟ ಮಾಡುವನು, ಅದನ್ನ ಅವನು ಭವಿಷ್ಯತ್ ಕಾಲದಲ್ಲಿದೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಈಗ ಪ್ರೆಸೆಂಟ್ ವರ್ತಮಾನಕ್ಕೆ ಇಳಿಸ್ಬೇಕು. ಅವನು ಒಳಗೆ ಊಟ ಮಾಡುತ್ತಾನೆ, ಇಲ್ಲಿ ಆನ್ಸರ್ ಇದೆ ನೋಡಿ. ವಿವರಣೆ ಮಾಡುವನು ಭವಿಷ್ಯತ್ ರೂಪವು ಉತ್ತ ಪ್ರತ್ಯಯ ಪಡೆದು ಮಾಡುತ್ತಾನೆ ವರ್ತಮಾನ ಎಂದಾಗುತ್ತದೆ. ಅಂದ್ರೆ ಭವಿಷ್ಯತ್ ಕಾಲದಲ್ಲಿ ನಡೆಯೋದನ್ನ ಈಗ ವರ್ತಮಾನಕ್ಕೆ ಮಾಡಿದ್ರೆ ಬರೆದ್ರೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ನೋಡಿ ಸ್ಪರ್ಧಾರ್ಥಿಗಳ. ಏನೇ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದ್ರು ಕ್ಲಾರಿಟಿ ಬೇಕಂದ್ರೆ ನಿಮ್ಗೆ ನಾನೇ ಬರೆದಿರೋ ಪುಸ್ತಕವನ್ನ ಒಂದು ನಿಮ್ಮ ಹತ್ರ ಇಟ್ಕೊಂಡು ಓದಿದಾಗ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಇನ್ನೇನಪ್ಪಾ ಅಂದ್ರೆ ನೋಟಿಫಿಕೇಶನ್ ಈಗ ನಿಮ್ಗಂತೂ ಗೊಂದಲ ಸ್ಟಾರ್ಟ್ ಆಗಿದೆ. ನಾನು ಯಾವ್ದಕ್ಕೆ ಓದ್ಬೇಕು, ಏನ್ ಮಾಡ್ಬೇಕು, ಹೆಂಗಪ್ಪ ಟ್ಯಾಕಲ್ ಮಾಡೋದು. ಅಟ್ ಎ ಟೈಮ್ VAO ಆಗಿದೆ, ಲ್ಯಾಂಡ್ ಸರ್ವೇಯರ್ ಆಗಿದೆ, ಆಮೇಲೆ ಮತ್ತೆ ಪ್ರತಿಯೊಂದು ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತೀರಾ. ಈಗ ಸರ್ ಯಾವ ರೀತಿ ಓದ್ಬೇಕು ಸರ್, ಗೊಂದಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇರ್ತೀರಾ. ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ಸ್ಪರ್ಧಾರ್ಥಿಗಳ ಇವತ್ತು. ಮತ್ತೆ ಒಂದೊಂದು ಈಗ ಏನಪ್ಪಾ VAO ಯಾವ ರೀತಿ ಓದ್ಬೇಕು, ಲ್ಯಾಂಡ್ ಸರ್ವೇಯರ್ ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಪೇಪರ್ ಇದೆ, ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆನೂ ನಾನು ಮಾಹಿತಿ ಕೊಡ್ತೀನಿ. ಮತ್ತೆ ನಿಮ್ಗೆ ಇನ್ನೊಂದೇನಪ್ಪಾ ಅಂದ್ರೆ ಲ್ಯಾಂಡ್ ಸರ್ವೇಯರ್ಗೆ ಪ್ರಣತಿ ಅಕಾಡೆಮಿದು ಒಂದು ಪುಸ್ತಕ ಬರೆದಿದ್ದಾರೆ, ಸುಕೇಶ್ ಅವರು ಬರೆದಿದ್ದಾರೆ. ಆ ಪುಸ್ತಕವನ್ನು ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ಯಾವುದೇ ಅಂದ್ರೆ ಗ್ರೂಪ್ ಸಿಗೆ ಹೇಳ್ಬಿಡ್ತೀನಿ, ಗ್ರೂಪ್ ಸಿಗೆ ಪರ್ಟಿಕ್ಯುಲರ್ ಇದೇ ಪುಸ್ತಕಗಳನ್ನು ಓದಬೇಕು ಕಮ್ಯುನಿಕೇಶನ್ಗೆ. ಇದನ್ನ ಬಿಟ್ಟು ನೀವು ಯಾವ್ದನ್ನು ಓದಕ್ಕೆ ಹೋಗ್ಬೇಡಿ. ನೋಡಿ, ನಾನೇ ಬರೆದಿರುವ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಚರಿತ್ರೆ ತುಂಬಾ ಅದ್ಭುತವಾಗಿದೆ. ಗ್ರೂಪ್ ಸಿಗೆ ಕಮ್ಯುನಿಕೇಶನ್ಗೆ 30+ ಅನ್ನ ಸ್ಕೋರ್ ಮಾಡಬಹುದು. ಜೊತೆಗೆ ಕಂಪ್ಯೂಟರ್ಗೆ ನಿಮಗೆ ಸುನೀಲ್ ಚೌಹಾಣ್ ಬರೆದಿರುವ ಪುಸ್ತಕ ಎಕ್ಸಲೆಂಟ್ ಇದೆ, ತುಂಬಾ ಅದ್ಭುತವಾಗಿದೆ. ಕನ್ನಡ ಮೀಡಿಯಂ ಆ ಒಂದು ಪುಸ್ತಕ, ಜೊತೆಗೆ ಒಂದು ಇಂಗ್ಲಿಷು ಲೂಸೆಂಟ್ ಅಂತ ಇಟ್ಕೊಳ್ಳಿ. ಹಾಗೆ ಇಂಗ್ಲಿಷ್ಗೆ ನಿಮ್ಗೆ BN ಸುರೇಶ್ ಬರೆದಿರುವ ಇಂಗ್ಲಿಷ್ ಪುಸ್ತಕ ತುಂಬಾ ಅದ್ಭುತವಾಗಿದೆ ಸ್ಪರ್ಧಾರ್ಥಿಗಳೇ. ನಿಮ್ಮ ಯಶಸ್ಸಿಗೆ ನಾವು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ ಸ್ಪರ್ಧಾರ್ಥಿಗಳೇ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.